ಹೈ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ನನ್ನ ಹಸ್ಬೆಂಡು ಆಫ್ಟರ್ ಅ ಲಾಂಗ್ ಟೈಮ್ ಅಷ್ಟು ಇನ್ವೆಸ್ಟ್ ಮಾಡಿ ಬಟ್ಟೆನ ಪರ್ಚೇಸ್ ಮಾಡಿದ್ದು ಅಂತ ಅಂದ್ರೆ ಬಿಲ್ ಎಷ್ಟಾಗಿರ್ಬೋದು ಅಂತ ಅಂದ್ರೆ ಫಸ್ಟ್ 15K ಆಗಿತ್ತು. ಒಂದ್ ಶರ್ಟ್ ಮಾತ್ರ 2000 ಚೇಂಜ್ ಇತ್ತು. ಸೊ ಅದ್ ಬೇಡ ಅಂತ ಹೇಳಿ ಸೈಡ್ಗೆ ಇಟ್ರು. ಆಮೇಲೆ ನಂಗದು ಯಾಕೋ ಬಿಡಕ್ ಇಷ್ಟ ಆಗಿಲ್ಲ, ತುಂಬಾ ಚೆನ್ನಾಗಿತ್ತು ಅದು. ಸೊ ಇಲ್ಲ ತಗೊಂಡ್ಬಿಡಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಅದನ್ನ ಏನು ಆಡ್ ಆನ್ ಮಾಡಿಸ್ದೆ. ಸೊ ಚೆನ್ನಾಗಿತ್ತಲ್ಲ, ಯಾಕೆ ಬಿಡ್ಬೇಕು ಅಂತ ಹೇಳಿ ಪಾರ್ಟಿ ವೇರ್ ತರ ಇತ್ತು ಅದು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಆ ಕಲೆಕ್ಷನ್ಸ್ ನಾನು ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಿಮ್ಗೂ ಏನಾದ್ರು ಬೇಕನ್ನೋದಿದ್ರೆ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ. ಇಯರ್ಲಿ ಟ್ವೈಸ್ ಅವರು ಪರ್ಚೇಸ್ ಮಾಡೋದು ಕ್ಲಾತ್ಸ್ ನ. ಸೊ ತುಂಬಾನೇ ಚೆನ್ನಾಗಿದೆ ಕ್ಲಾತ್ಸ್ ಮಾತ್ರ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಫೋಟೋಗ್ರಫಿ ಟೀಮ್ ಏನಿದೆ ಎಲ್ಲರೂ ಅಲ್ಲೇ ಪರ್ಚೇಸ್ ಮಾಡೋದಂತೆ. ಸೊ ಹಾಗಾಗಿ ಅವ್ರ ಫ್ರೆಂಡ್ ಯಾರೋ ಸಜೆಸ್ಟ್ ಮಾಡಿದ್ರು ಇಂಥ ಕಡೆ ಹೋಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಕೂಡ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ರಿಯಲಿ ತುಂಬಾನೇ ಚೆನ್ನಾಗಿದೆ ಕ್ಲಾತ್ಸ್ ಮಾತ್ರ. ಸೊ ನೀವ್ ಯಾರಾದ್ರು ಪರ್ಚೇಸ್ ಮಾಡೋರಿದ್ರೆ ಅಂದ್ರೆ ಸೊ ಈಸಿಯಾಗಿ ಮ್ಯಾಜಿಕ್ ಬಾಯ್ ಅಂತ ಅದ್ರ ನೇಮ್ ಬಂದು, ಶಾಪ್ ನೇಮ್. ಹಾ, ಅವ್ರದ್ದು ಲೋಗೋ ನೋಡಿ, ಇದು ಅವ್ರ ಲೋಗೋ, ಇದು ಅವ್ರದ್ದು ನೇಮ್ ಮ್ಯಾಜಿಕ್ ಬಾಯ್ ಅಂತ. ಆಕ್ಚುಲಿ ಇಲ್ಲೇ ಲೊಕೇಶನ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಇದು ಉಲ್ಟಾ ಕಾಣಿಸುತ್ತೆ, ಕ್ಲಿಯರ್ ಇರಲ್ಲ. ಸೊ ನಾನು ನಿಮಗೆ ಅದು ಎಲ್ಲಿ ಲೊಕೇಶನ್ ಅನ್ನೋದು ಹೇಳಿ ತೋರಿಸ್ಕೊಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಓಕೆ, ಈ ಒಂದು ಮ್ಯಾಜಿಕ್ ಬಾಯ್ ಲೊಕೇಟ್ ಆಗಿರೋದು ಬಂದು ಅನ್ನಪೂರ್ಣೇಶ್ವರಿ ನಗರಲ್ಲಿ. ಸೊ ನೀವು ಇವಾಗ ನೋಡ್ತಾ ಇರೋದು ಅನ್ನಪೂರ್ಣೇಶ್ವರಿ ನಗರ್ ಸರ್ಕಲ್. ಹಾಗೆ ಬಕಾಸುರ ಬಂಡಿ ಇದೆ ಅಲ್ವಾ, ಸೊ ಅದರ ಆಪೋಸಿಟಲ್ಲಿರುವಂಥ ಮ್ಯಾಜಿಕ್ ಬಾಯ್, ಅದ್ರ ಕೆಳಗಡೆ ಬಂದು ಅಂಡರ್ ಪಾಸಲ್ಲಿ ಅಯ್ಯಂಗಾರ್ ಗುಡ್ ಕೇಕ್ ಆ್ಯಂಡ್ ಬೇಕ್ ಅಂತ ಹೇಳಿ ಒಂದು ಬೇಕ್ರಿ ಇದೆ. ಸೊ ಅದ್ರ ಮೇಲ್ಗಡೆ ಇರುವಂಥ ಮ್ಯಾಜಿಕ್ ಬಾಯಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಸೊ ಇಲ್ಲಿ ಎಲ್ಲ ಥರದ ಬಟ್ಟೆನೂ ಸಿಗುತ್ತೆ, ಸ್ವೆಟ್ ಶರ್ಟ್ ಮತ್ತು ಟೀ ಶರ್ಟ್ಸು, ಕಾಲರ್ ಮತ್ತು ಇನ್ನೂ ವೆರೈಟಿ ಆಫ್ ಶರ್ಟ್ಸ್ ಮತ್ತು ಪ್ಯಾಂಟ್ಸ್ ಎಲ್ಲನೂ ಇವ್ರ ಹತ್ರ ಸಿಗುತ್ತೆ. ಸೊ ನೀವೇನು ಕೇಳೋದೇ ಬೇಡ, ಒಂದು ಸ್ವಲ್ಪ ಲುಕ್ ವೈಸ್ ಮತ್ತು ಕ್ವಾಲಿಟಿ ವೈಸ್ ಚೆನ್ನಾಗಿರೋದು ಬ್ರ್ಯಾಂಡಿಂಗಲ್ಲಿರುವಂಥ ಒಂದಿಷ್ಟು ಬಟ್ಟೆನ ತೋರಿಸಿ ಅಂತ ಹೇಳಿದ್ರೆ ಅವರೇ ತೋರಿಸ್ತಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ತುಂಬ ರಶ್ ಕೂಡ ಇದೆ. ನಾವು ಹೋದಾಗ ಆಲ್ಮೋಸ್ಟ್ ಒಂದು 15 to 20 ಮೆಂಬರ್ಸ್ ಅಂತೂ ಪರ್ಚೇಸ್ ಮಾಡಿ ಹೋಗ್ತಾನೆ ಇದ್ರು ಮೂವಿಂಗಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ಪರ್ಫ್ಯೂಮ್ಸ್, ಹ್ಯಾಟ್ಸ್ ಮತ್ತು ವ್ಯಾಲೆಟ್ಸ್, ಇನ್ನರ್ ವೇಸ್ ಎಲ್ಲ ಕೂಡ ಇಲ್ಲೇ ಸಿಗುತ್ತೆ. ಹಾಗೆ ನಾನು ಹೇಳಿದ್ನಲ್ಲ ಮಲ್ಲಿಕಾರ್ಜುನ್ ಅಂದ್ಬಿಟ್ಟು, ಸೊ ಅವರೇ ಅಣ್ಣ ಅಲ್ಲಿ ನಿಂತ್ಕೊಂಡಿರೋರು, ಅವರು ಕೂಡ ಪರ್ಚೇಸ್ ಮಾಡಿದ್ರು. ನಾವು ಕೂಡ ಪರ್ಚೇಸ್ ಮಾಡಿಕೊಂಡು ಹೊರಟ್ವಿ. ನಾನು ಹೇಳಿದ್ನಲ್ವಾ ನಿಮ್ಗೆ ಲಾಸ್ಟ್ ಒಂದೇ ಒಂದು ಶರ್ಟ್ ನ ಬೇಡ, ಆಗಲ್ಲ ತುಂಬಾ ಜಾಸ್ತಿ ಆಯ್ತು ಅಂತ ಹೇಳಿ ಬಿಟ್ಟು ಬಂದ್ರು ಅಂತ. ಸೊ ಆ ಶರ್ಟ್ ಬಂದು ಇದೇನೆ, ಇದು ಬಂದು ಪಾರ್ಟಿ ವೇರ್ ಅಂತೆ. ಸೊ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದನ್ನ ಹ್ಯಾಂಡ್ ವಾಶ್ ಮಾಡ್ಬೇಕಂತೆ, ಬ್ರಷ್ ಮಾಡ್ಬಿಡಿ ಅಂತ ಹೇಳಿದಾರೆ. ಬಿಕಾಸ್ ಇಲ್ಲಿ ಸ್ಟೋನ್ಸ್ ಇದೆ ಅಲ್ಲ, ಸೊ ಮಷಿನ್ಗೆ ಹಾಕಿದ್ರೆ ಮತ್ತೆ ಬ್ರಷ್ ಮಾಡಿದ್ರೆ ಹೋಗ್ಬಿಡುತ್ತೆ ಅಂತ ಹೇಳಿ ಅವರು ಹ್ಯಾಂಡ್ ವಾಶ್ ಮಾಡಿದ್ದಾರೆ. ಮತ್ತೆ ಇದು ಐರನ್ ಲೆಸ್ ಕ್ಲಾತ್ ಇದು, ಬಟ್ ಮಷಿನ್ಗೆ ಹಾಕಿದ್ರೆ ಬೇಗ ಹೋಗುತ್ತೆ ಅಂತ ಹೇಳಿದ್ದಾರೆ. ಹ್ಯಾಂಡ್ ವಾಶ್ ಅಲ್ಲೇ ಕೇರ್ ಮಾಡಬೇಕು. ಆಕ್ಚುಲಿ ಇದ್ರ ಪ್ರೈಸ್ ಬಂದು 2700 ಏನೋ ಇದೆ ಮೇ ಬಿ. ಇದು ಟ್ಯಾಗ್ ಎಲ್ಲ ಅಲ್ಲೇ ಕಿತ್ತಿಟ್ಕೊಂಡ್ಬಿಟ್ಟಿದ್ದಾರೆ, ಅವರು ಕೊಟ್ಟಿಲ್ಲ. ಇದಕ್ಕೆ ಪ್ಯಾಂಟ್ ಬಂದು ಇದನ್ನ ಮ್ಯಾಚ್ ಮಾಡ್ಕೊಟ್ಟಿದ್ದಾರೆ ಅವರೇನೆ. ಸೊ ಇದು ಬಂದು 2449 ರುಪೀಸ್ ಹಾಕಿದ್ದಾರೆ ಪ್ರೈಸ್. ಸೊ ಇದು ಆ ಪ್ರೈಸ್ ಇಲ್ಲ, ಇದಕ್ಕೆ 30% ಡಿಸ್ಕೌಂಟ್ ಮಾಡಿದ್ದಾರೆ ಅವರು. ಸೊ ಈ ಶರ್ಟ್ಗೆ ಈ ಪ್ಯಾಂಟ್ ನ ಮ್ಯಾಚ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ನೀವು ಹೋದಾಗ ಕೆಲವೊಬ್ಬರಿಗೆ ಚಾಯ್ಸ್ ಮಾಡೋದಕ್ಕೆ ಆಪ್ಷನ್ ಸಿಗೋದಿಲ್ಲ. ಅವಾಗ ಏನ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ಅದಕ್ಕೊಂದು ಇದಕ್ಕೊಂದು ಮತ್ ಮ್ಯಾಚ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಹಿಂಸೆ ಇರುತ್ತೆ. ಬಟ್ ಇಲ್ಲಿಗೆ ಹೋದ್ರೆ ನೀವು ನಾವೇನ್ ಚಾಯ್ಸ್ ಮಾಡ್ತೀವಿ ಅಲ್ವಾ, ಆ ಚಾಯ್ಸ್ ಅಂತ ನಮಗೆ ಅನ್ಸೋದಿಲ್ಲ. ಬಟ್ ಅವರೇನೆ ಪ್ಯಾಂಟ್ ಯಾವ್ದು ತಗೊಳ್ತೀವಿ, ಶರ್ಟ್ ಅದಕ್ಕೆ ಮ್ಯಾಚ್ ಆಗೋ ತರ ಕೊಡ್ತಾರೆ. ಶರ್ಟ್ ಯಾವ್ದು ತಗೊಳ್ತೀವಿ ಅದಕ್ಕೆ ಮ್ಯಾಚ್ ಆಗೋ ತರದಲ್ಲಿ ಪ್ಯಾಂಟ್ ಕೂಡ ಅವರೇ ಮ್ಯಾಚ್ ಮಾಡ್ಕೊಡ್ತಾರೆ. ಸೊ ಆ ತರ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇನ್ ಕೇಸ್ ಏನಾದ್ರು ಅದು ಸೂಟ್ ಆಗದೆ ಮನೆಗೆ ತಗೊಂಡ್ ಬಂದ್ಮೇಲೆ ನಾವು ಒದ್ದಾಡೋದಕ್ಕಿಂತ ಅಲ್ಲೇ ಅವ್ರು ಚಾಯ್ಸ್ ಮಾಡ್ಕೊಡ್ತಾರಲ್ವಾ, ಅದು ಒಂದು ಪಾಯಿಂಟ್ ಬೆನಿಫಿಟ್ ಅಲ್ಲ ನಾವ್ ಅಲ್ಲಿ ಹೋಗೋದ್ರಿಂದ. ಅಂಡ್ ಇದು ಬಂದು ಜೀನ್ಸ್. ಇದು ಪ್ರೈಸ್ ಬಂದು ಆಲ್ಮೋಸ್ಟ್ ಎಲ್ಲ ಟ್ಯಾಗ್ಸ್ ಅಲ್ಲೇ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಅವರು, ಟ್ಯಾಗ್ ಇಲ್ಲ ಇದ್ರದ್ದು. ಸೊ ಇದಕ್ಕೆ ಬಂದು ಶರ್ಟ್, ಟೀ ಶರ್ಟ್ ಕೊಟ್ಟಿದ್ದಾರೆ, ಸ್ವೆಟ್ ಶರ್ಟ್ ಇದು. ಸೊ ಇದು ಈ ತರ ಇದೆ, ಡಬಲ್ ಕಲರ್ ಅಲ್ಲಿ ಗ್ರೀನ್ ಅಂಡ್ ಬ್ಲಾಕ್ ಕಲರ್ ಅಲ್ಲಿ ಇದೆ ಈ ಶರ್ಟ್. ಇದ್ರ ಪ್ರೈಸ್ ಬಂದು ಇದ್ರಲ್ಲೂ ಪ್ರೈಸ್ ಕೊಟ್ಟಿಲ್ಲ, ಎಲ್ಲ ಕಿತ್ಕೊಂಡ್ ಬಿಟ್ಟಿದ್ದಾರೆ ಅವರು. ಬಟ್ ಕ್ಲಾತ್ ಮಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಅಂಡ್ ಇದು ಬಂದು ಇದೆರಡರದ್ದು ಸೆಟ್ ಇವಾಗ ತೋರಿಸಿದ್ ನಾನು.
ಮತ್ತೆ ಇದಕ್ ಬಂದ್ರೆ ನೀವು ಇದು ಐರನ್ ಲೆಸ್ ಆಕ್ಚುಲಿ. ಇದನ್ನು ಕೂಡ ನಾವು ಮಷಿನ್ಗೆ ಹಾಕ್ಬಾರ್ದು, ಹ್ಯಾಂಡ್ ವಾಶ್ ಮಾಡ್ಬೇಕು. ಬ್ರಷ್ ಮಾಡ್ಬೋದು ಬಟ್ ಮಷಿನ್ಗೆ ಹಾಕ್ಬಾರ್ದು. ಮಷಿನ್ಗೆ ಹಾಕೋದ್ರಿಂದ ಅದು ತುಂಬಾ ಹಿಂಡುತ್ತಲ್ಲ, ಸೊ ಬಟ್ಟೆ ಬೇಗ ಹಾಳಾಗುತ್ತೆ ಅಂತ ಹೇಳಿದ್ರು ಅವರು. ಸೊ ಇದನ್ನು ನಾವು ಹ್ಯಾಂಡ್ ವಾಶ್ ಮಾಡ್ಬೇಕು ಅಂಡ್ ಐರನ್ ಲೆಸ್ ಕ್ಲಾತ್ ಇದು. ಇದನ್ನ ನಾವು ಮೈ ಮೇಲೆ ಹಾಕೊಂಡಾಗ ಅದ್ರ ಫೀಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನ ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಸಮ್ಮರ್ಗೆ ಅಂದ್ಬಿಟ್ಟೆ ಈ ಶರ್ಟ್ ನ ಪರ್ಚೇಸ್ ಮಾಡಿದವರು. ಇದಕ್ಕೆ ಇದಕ್ಕೆ ಇದನ್ನ ಮ್ಯಾಚ್ ಮಾಡಿಕೊಟ್ಟಿದ್ದಾರೆ ಈ ಪ್ಯಾಂಟ್ ನ ಅವರು. ಸೊ ಇದಕ್ಕೆ ಈ ಕಲರ್ ನ ಮ್ಯಾಚ್ ಮಾಡಿದ್ದಾರೆ. ಮತ್ತೆ ಇದೇ ಪ್ಯಾಂಟಿಗೆ ಇನ್ನೂ ಒಂದ್ ಶರ್ಟ್ ನ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಅವರು. ಯಾವ್ದಪ್ಪ ಅಂತ ಅಂದ್ರೆ ಇದು ಸೇಮ್, ಇದು ಕೂಡ ಅದೇ ತರನೇ ಬರುತ್ತೆ ಕ್ಲಾತ್. ಇದನ್ನು ನಾವು ಹ್ಯಾಂಡ್ ವಾಶ್ ಮಾಡ್ಬೇಕು, ಪ್ಲಸ್ ಇದಕ್ಕೆ ಬ್ರಷ್ ಮಾಡ್ಬೋದು. ಇದ್ರದ್ ಪ್ರೈಸ್ ಬಂದು 1399, ಬಟ್ 1399 ಇಲ್ಲ, ಇದು 30% ಡಿಸ್ಕೌಂಟ್. ನಾವೇನ್ ಕ್ಲಾತ್ಸ್ ತಗೊಂಡಿದೀವಿ, ಇವಾಗ ಬಟ್ಟೆ ತಗೊಂಡಿದೀವಿ, ಸೊ ಇಷ್ಟು ಬಟ್ಟೆಗೂ ಸೇರಿ 30% ಎಲ್ಲಾ ಕ್ಲಾತ್ ಮೇಲೆ 30% ಡಿಸ್ಕೌಂಟ್ ಮಾಡಿದ್ದಾರೆ ಅವರು. ಈ ಪ್ಯಾಂಟಿಗೆ ಬಂದು ಈ 2 ಶರ್ಟ್ ನ ಮ್ಯಾಚ್ ಮಾಡಿದ್ದಾರೆ. ಅಂಡ್ ಇನ್ನು ಲಾಸ್ಟ್ ಇದು ಕೂಡ ಸೇಮ್ ಪ್ರೈಸ್ ಇದೆ. ಫಸ್ಟ್ ಶರ್ಟ್ ತೋರ್ಸಿದ್ನಲ್ಲ, ಸೇಮ್ ಅದೇ ಪ್ರೈಸ್ ಇದು ಕೂಡ ಇದೆ. ಸೊ ಇದು ಒಂಥರ ಕಂಫರ್ಟಬಲ್ ಆಗಿದೆ ಕ್ಲಾತ್, ಒಂಥರ ಕಾಟನ್ ಅನ್ನೋ ತರನು ಇಲ್ಲ, ಲೆನಿನ್ ಅನ್ನೋ ತರನು ಇಲ್ಲ, ಫೀಲ್ ಸಾಫ್ಟ್ ಆಗಿದೆ ಇದು. ಈ ಶರ್ಟ್ ಗೆ ಬಂದು ಈ ಪ್ಯಾಂಟ್ ನ ಮ್ಯಾಚ್ ಮಾಡಿ ಕೊಟ್ಟಿದ್ದಾರೆ ಅವರು. ಇದಕ್ಕೆ ಇದನ್ನ ಮ್ಯಾಚ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇದೆಲ್ಲಾನು ಐರನ್ ಲೆಸ್ ಬರುತ್ತೆ ಕ್ಲಾತ್ಸ್ ನಿಮಗೆ. ಏನಂದ್ರೆ ಇವಾಗ ಮನೆಯಲ್ಲಿ ಯಾರು ಐರನ್ ಮಾಡೋದಕ್ಕೆ ಬರೋದಿಲ್ಲ, ಕ್ಲಾತ್ಸ್ ನ ನಮ್ಗೆ ಸುಟ್ ಹಾಕ್ಬಿಡ್ತೀವಿ ಅನ್ನೋ ಭಯ ಇರುತ್ತಲ್ವಾ, ಅಂತವ್ರು ಈ ತರ ಕ್ಲಾತ್ಸ್ ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದನ್ನ ಐರನ್ ಮಾಡಕ್ ಹೋದ್ರೆ ಕ್ಲಾತ್ ಏನಿದೆ ಅಲ್ವಾ, ಇದು ಐರನ್ ಮಷಿನ್ ಬಾಕ್ಸ್ ಇಡ್ತಿದ್ದಂಗೆನೆ ಕಚ್ಕೊಂಡ್ ಬಿಡುತ್ತೆ, ಐರನ್ ಆಗೋದಿಲ್ಲ ಇದು. ಸೊ ಯಾರು ಕೂಡ ಈ ತರ ಕ್ಲಾತ್ಸ್ ನ ತಗೊಂಡ್ಮೇಲೆ ಐರನ್ ನ ಮಾಡಕ್ ಹೋಗ್ಬೇಡಿ. ಶಾಪ್ ಅವರೇ ಸಜೆಸ್ಟ್ ಮಾಡ್ತಾರೆ ಐರನ್ ಲೆಸ್ ಕ್ಲಾತ್ ಅಂತ ಹೇಳ್ಬಿಟ್ಟು. ಆ ತರ ಇದ್ದಾಗ ಯಾರು ಕೂಡ ಅದಕ್ಕೆ ಐರನ್ ನ ಯೂಸ್ ಮಾಡಬೇಡಿ. ಇಲ್ಲಿ ಬಂದು ಎಷ್ಟು ಪೇರ್ ಇದೆ ಅಂತ ಹೇಳ್ತೀನಿ, ಇನ್ನೂ ಇದೆ, ಮುಗ್ದಿಲ್ಲ. ಇದು 1 2 3 and 4 5, ಇಲ್ಲಿ 5 ಪೇರ್ಸ್ ಆಗಿದೆ. ಇನ್ನೂ ಇದೆ. ಇದು ಕೂಡ ಸ್ವೆಟ್ ಶರ್ಟ್. ಇದು ಬ್ಯಾಕ್ ಪ್ರಿಂಟ್ ಅಂತ. ಇದು ಮುಂದೆಗಡೆ ಇದು ಏನ್ ಬ್ಯಾಕ್ ಸೈಡ್ ಅಲ್ಲಿ ಪ್ರಿಂಟ್ ಇದೆ, ಸೊ ಆ ಬ್ಯಾಕ್ ಸೈಡ್ ಅಲ್ಲಿ ಇರೋ ಪ್ರಿಂಟ್ ನ ಇಲ್ಲಿ ನಾವು ರಫ್ ಆಗಿ ಮ್ಯಾಚ್ ಅಲ್ಲೆಲ್ಲ ರಫ್ ಆಗಿ ಬರೀತಿದ್ವಿ ಗೊತ್ತಾ, ಸೊ ಅದೇ ತರನೇನೆ ಇಲ್ಲಿ ಕೂಡ ಒಂದು ರಫ್ ಆಗಿ ಇದನ್ನ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಏನಿದೆ ಅದನ್ನ. ಸೊ ಇದು ನೋಡಿ ಬ್ಯಾಕ್ ಸೈಡ್ ಈ ತರ ಬರುತ್ತೆ. ಸೊ ಒಂಥರ ಚೆನ್ನಾಗಿ ಅನಿಸ್ತು ಇದು. ಇಲ್ಲ ತಗೊಂಡ್ಬಿಡಿ ಅಂತ ಹೇಳಿ ನಾನೇ ಸೆಲೆಕ್ಟ್ ಮಾಡಿದೆ. ಕ್ಲಾತ್ ಕೂಡ ತುಂಬಾನೇ ಚೆನ್ನಾಗಿದೆ, ಬಟ್ ಈ ಕಲರ್ ನ ಮೇಂಟೈನ್ ಮಾಡ್ಬೇಕು ಅಷ್ಟೇನೆ. ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಒಂದು ಸ್ವೆಟ್ ಶರ್ಟಿಗೆ ನಾನು ಆಗ್ಲೇ ತೋರಿಸಿದ್ನಲ್ಲ ಇನ್ನೊಂದು ಸ್ವೆಟ್ ಶರ್ಟ್ ಗ್ರೀನ್ ಅಂಡ್ ಬ್ಲಾಕ್ ಅಲ್ಲಿ, ಅದಕ್ಕೆ ಏನ್ ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ ಪ್ಯಾಂಟ್ ಜೀನ್ಸ್, ಅದೇ ಇದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಅಂಡ್ ಇದು ನನ್ಗಿಷ್ಟ ಆಯ್ತು. ಅವ್ರು ಲಾಸ್ಟ್ ಅಲ್ಲಿ ಅಮೌಂಟ್ ಜಾಸ್ತಿ ಆಯ್ತು ಬೇಡ ಅಂತ ಹೇಳಿ ಬಿಟ್ಟು ಬರ್ತಾ ಇದ್ರು. ಇಲ್ಲ ಇಷ್ಟ ಆಗಿದೆ ಇದೊಂದು ಇರ್ಲಿ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡೆ. ಇದ್ರ ಜೊತೆಗೆ ಇದೊಂದೇ ಹೆಂಗ್ ಹಾಕೊಳ್ಳೋದು ಅಂತ ಹೇಳಿ ಪ್ಯಾಂಟ್ ಕೂಡ ಅರೇಂಜ್ ಮಾಡ್ಕೊಟ್ಟವ್ರು. ಈ ಒಂದು ಶರ್ಟ್ ಗೆ ಇದನ್ನ ಪ್ಯಾಂಟ್ ನ ಮ್ಯಾಚ್ ಮಾಡಿದ್ದಾರೆ. ಆಲ್ಮೋಸ್ಟ್ ಪ್ಯಾಂಟ್ ಗಳು ಕೂಡ ಮಷಿನ್ ಹಾಕೋ ನೆಸೆಸಿಟಿ ಇಲ್ಲ, ಜಸ್ಟ್ ಹ್ಯಾಂಡ್ ವಾಶ್ ಮಾಡ್ಬೋದು. ಇದು ಒಂಥರ ಈ ತರ ಶರ್ಟ್ ಇರ್ಲಿಲ್ಲ ಅವ್ರ ಹತ್ರ, ಒಂಥರ ಫೀಲ್ ಚೆನ್ನಾಗಿತ್ತು ಇದು ಕೂಡ ಶರ್ಟ್. ಅಂಡ್ ಈ ಒಂದು ಪ್ಯಾಟರ್ನ್ ಅಲ್ಲಿ ಇರ್ಲಿಲ್ಲ, ಸೊ ಹಾಗಾಗಿ ಇರ್ಲಿ ಒಂದು ಪ್ಯಾಟರ್ನ್ ಅಂದ್ಬಿಟ್ಟು ಇದನ್ನ ಕೂಡ ಪರ್ಚೇಸ್ ಮಾಡಿದ್ವಿ. ಇದಕ್ಕೆ ಮ್ಯಾಚ್ ಮಾಡಿರೋಂತ ಪ್ಯಾಂಟ್ ಬಂದು ಇದು ಲೈಟ್ ಗ್ರೀನ್ ಇದೆ, ಅಂದ್ರೆ ಡಾರ್ಕ್ ಇಲ್ಲ, ಲೈಟ್ ಗ್ರೀನ್ ಕಲರ್ ಕಾಣಿಸುತ್ತೆ. ಬಟ್ ವಿಡಿಯೋದಲ್ಲಿ ನಿಮ್ಗೆ ಗ್ರೇ ಕಲರ್ ಕಾಣಿಸ್ತಿದೆ ಅನ್ಸುತ್ತೆ, ಬಟ್ ಇದು ಲೈಟ್ ಗ್ರೀನ್ ಕಲರ್ ಇದೆ. ಇದು ಡಾರ್ಕ್ ಒಂಥರ ಪಾಚಿ ಕಲರ್ ಇದೆ ಇದು. ಸೊ ಇದು ಒಂದ್ ಪೇರ್ ಆಯ್ತು, 5 ಆಗಿತ್ತು. ಸ್ವೆಟ್ ಶರ್ಟ್ ಒಂದು 6, ಇದು ಒಂದ್ ಪೇರ್ 7 ಪೇರ್ ಆಯ್ತು. ಅಂಡ್ ಇನ್ನು ಇದು ಬಂದು ಶರ್ಟ್. ಫಸ್ಟ್ ಪರ್ಚೇಸ್ ಮಾಡಿದ್ದು ನೋಡಿ ತಕ್ಷಣ ಇಷ್ಟ ಆಗಿದೆ ಅಂದ್ರೆ ಇದು ಶಾಪ್ ಒಳಗಡೆ ಹೋದಾಗ. ಒಂಥರ ಕಾಟನ್ ಆಗಿದೆ, ಇದು ಚೆನ್ನಾಗಿದೆ. ಇದು ಕೂಡ ಇದ್ರ ಪ್ರೈಸ್ ಹಾಕಿಲ್ಲ ಅವರು, ಪ್ರೈಸ್ ಇಲ್ಲ, ಬಟ್ ಎಲ್ಲ ಸೇರೆ ಬಿಲ್ ಮಾಡಿಸಿರೋದು. ಪ್ರೈಸ್ ಎಲ್ಲ ಟ್ಯಾಗ್ ಎಲ್ಲ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಅವರು, ಟ್ಯಾಗ್ಸ್ ಇಲ್ಲ ಇರೋಳಗಡೆ ಅಷ್ಟೊಂದಾಗಿ. ಸೊ ಇದು ಕೂಡ ಬ್ಯಾಕ್ ಪ್ರಿಂಟ್ ಬಂದಿದೆ.
ಸೊ ಈ ತರ ಇದೆ ಬ್ಯಾಕ್ ಪ್ರಿಂಟ್. ಇದಕ್ಕೆ ಮ್ಯಾಚ್ ಮಾಡಿರೋ ಪ್ಯಾಂಟ್ ಬಂದು ಜೀನ್ಸ್. ಇವ್ರ ಹತ್ರ ಶೇಡೆಡ್ ಪ್ಯಾಂಟ್ಸ್ ಇರ್ಲಿಲ್ಲ ಜೀನ್ಸ್. ಸೊ ಇದು ಅದೇ ತರ ಶೇಡೆಡ್ ತಗೊಂಡಿದ್ದು. ಅಂಡ್ ಸ್ವಲ್ಪ ಗ್ರೇ ಇತ್ತಲ್ಲ ಫಸ್ಟ್ ತೋರಿಸಿದ್ದು, ಅದನ್ನು ಕೂಡ ಶೇಡೆಡ್ ಎಲ್ಲ ತಗೊಂಡಿದ್ದು ನಾವು. ಆಲ್ಮೋಸ್ಟ್ ಇವರು ಜೀನ್ಸ್ ಗಳನ್ನ ಕಮ್ಮಿನೇ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಎಲ್ಲ ಹಾಕೊಳ್ತಾ ಇದ್ರು, ಇವಾಗ ಫುಲ್ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಈ ಪ್ಯಾಂಟ್ ಬಂದು ಆಂಕಲ್ ಫಿಟ್ 1599 rupees ಇದೆ. ಸೊ ಈ ಒಂದು ಶರ್ಟಿಗೆ ಈ ಪ್ಯಾಂಟ್ ನ ಮ್ಯಾಚ್ ಮಾಡಿದ್ದಾರೆ ಅವರು. ಅಂಡ್ ಇದು ಲಾಸ್ಟ್ ಒನ್. ಇದು ಕ್ಯಾಪ್ ಇರೋದು ಶರ್ಟ್. ಸೊ ಇದು ಕೂಡ ಒಂಥರ ಚೆನ್ನಾಗಿತ್ತು, ಬಟ್ ಇದು ತುಂಬಾ ಥಿಕ್ ಆಗಿದೆ ಶರ್ಟ್. ಇದೇನಂತ ಅಂದ್ರೆ ಈ ವೆದರ್ ಅಲ್ಲಿ ಯೂಸ್ ಮಾಡ್ಬೋದು ಅಷ್ಟೇ, ಸಮ್ಮರ್ ಅಲ್ಲಿ ಯೂಸ್ ಮಾಡಕ್ ಆಗಲ್ಲ ಇದನ್ನ. ಸಮ್ಮರ್ ಅಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಒಳಗಡೆ ಅದ್ರ ಟೀ ಶರ್ಟ್ ಯೂಸ್ ಮಾಡ್ಬೇಕು, ಅದ್ರ ಮೇಲ್ಗಡೆ ಓಪನ್ ಬಟನ್ ಇರೋ ತರ ಇದನ್ನ ಶರ್ಟ್ ಯೂಸ್ ಮಾಡ್ಬೇಕಾಗುತ್ತೆ. ಅದ್ ಬಿಟ್ರೆ ಇದನ್ನ ನಾರ್ಮಲ್ ಆಗಿ ಸಮ್ಮರ್ ಟೈಮ್ ಅಲ್ಲಿ ಹಾಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ಹಾಕೊಳಕ್ ಆಗಲ್ಲ ಇದನ್ನ. ತುಂಬಾ ಥಿಕ್ ಆಗಿದೆ ಸ್ವೆಟರ್ ಟೈಪ್ ಅಲ್ಲಿ. ಸೊ ಇದಕ್ಕೆ ಒಂದು ಕಾರ್ಗೋ ಪ್ಯಾಂಟ್ ಕೊಟ್ಟಿದ್ದಾರೆ ಅವರು. ಇದು ಬಂದು ಈ ತರ ಇದೆ ಕಾರ್ಗೋ ಪ್ಯಾಂಟ್. ಸೊ ಈ ಶರ್ಟ್ ಗೆ ಈ ಪ್ಯಾಂಟ್ ನ ಮ್ಯಾಚ್ ಮಾಡಿದ್ದಾರೆ, ಅವ್ರ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಇದ್ರದ್ದು ಪ್ರೈಸ್, ಇದ್ರದ್ದು ಕೂಡ ಇಲ್ಲ ಪ್ರೈಸ್ ಕೊಟ್ಟಿಲ್ಲ ಅವ್ರ ಇದ್ರಲ್ಲೂ. 7, 8, 9 ಪೇರ್ ಆಯ್ತು ನೋಡಿ, 9 ಪೇರ್ ತಗೊಂಡಿದ್ದಾರೆ. ಹಸ್ಬೆಂಡ್ ರಾಕ್ ವೈಫ್ ಶಾಕ್ ಅನ್ನಂಗಾಗಿತ್ತು. ಅಂಡ್ ನಾವ್ ಇದನ್ನೆಲ್ಲ ತಗೊಂಡ್ಮೇಲೆ ನಿಮ್ಗೆಲ್ಲ ಗೊತ್ತಿದ್ದಾರೆ ಅನ್ಸುತ್ತೆ, ಮಲ್ಲಿ ಅಣ್ಣ ಅಂದ್ಬಿಟ್ಟು, ಮಲ್ಲಿಕಾರ್ಜುನ್ ಅಂತ ಹೇಳಿ, ಅವರು ಕೂಡ ವಿಡಿಯೋಗ್ರಾಫರ್. ಸೊ ನಾವ್ ತಗೊಳಕ್ ಹೋಗ್ಬೇಕಾದ್ರೆ ಅವ್ರಿಗೂ ಕೂಡ ಕಾಲ್ ಮಾಡಿದ್ವಿ, ಬನ್ನಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅವರು ಬಂದಿದ್ರು. ಅವ್ರದ್ದು ಬಂದು 10,000 ಚೇಂಜ್ ಏನೋ ಆಗಿತ್ತು. ರೌಂಡ್ ಫಿಗರ್ ಮಾಡಿ 10,000 ಕೊಟ್ವಿ, ಪೇ ಮಾಡಿದ್ವಿ. ಅವ್ರದ್ದು 10, ನಮ್ದು 17 ಆಗಿತ್ತು ಬಿಲ್. ಮತ್ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಅಲ್ಲಿ ಬಂದವ್ರು ಯಾರು ವಾಪಸ್ ಹೋಗ್ಲಿಲ್ಲ. ಇನ್ನೊಂದೇನಂತ ಅಂದ್ರೆ ಹೊಂದಿಸಿ ಬರೇರಿ ಮೂವಿನಲ್ಲಿ ಒಬ್ರು ಇದ್ದಾರೆ ಹೀರೋ, ಅವ್ರು ಕೂಡ ಅಲ್ಲೇ ಬಂದು ಪರ್ಚೇಸ್ ಮಾಡಿದ್ರು. ಮತ್ತೆ ಅವ್ರು ಅಲ್ಲೇ ಪರ್ಚೇಸ್ ಮಾಡಿದಾರ ನೋಡಿದಾಗ ಒಂಥರ ನನ್ಗೆ ಫಸ್ಟ್ ಟೈಮ್ ಅಲ್ವಾ ನಾವಲ್ಲಿ ಪರ್ಚೇಸಿಂಗ್ ಅಂತ ಹೋಗಿದ್ದು. ಸೀರಿಯಲ್ ಆರ್ಟಿಸ್ಟ್, ಮೂವಿ ಆರ್ಟಿಸ್ಟ್ ಎಲ್ಲ ಬಂದು ಇಲ್ಲೇ ಪರ್ಚೇಸ್ ಮಾಡೋದಾ ಅಂತ ಒಂಥರ ಶಾಕ್ ಆಯ್ತು. ಯಾಕಂದ್ರೆ ಆತರ ಕ್ಲಾತ್ಸ್ ನ ಅವ್ರು ಕೊಡ್ತಾ ಇದಾರೆ ಅಂತ ಅಲ್ಲಿ ಒಂದು ಟ್ರಸ್ಟ್ ಬಂತು. ಇಲ್ಲ ಅಂದ್ರೆ ಯಾರು ಸುಮ್ನೆ ಅಷ್ಟು ರಶ್ ಇರೋದಿಲ್ಲ ಶಾಪ್. ನಾವು ಹೋದಾಗ ಏನಿಲ್ಲ ಅಂದ್ರು ಹೆಚ್ಚು ಕಮ್ಮಿ ಒಂದು 10 to 15 ಮೆಂಬರ್ಸ್ ಕ್ಲೈಂಟ್ಸ್ ಬಂದಿದ್ರು ಅವ್ರಿಗೆ. ನಾವಲ್ಲಿ ಇದ್ದಾಗೇನೆ, ನಾವ್ ಇಷ್ಟು ಪರ್ಚೇಸ್ ಮಾಡುವಾಗ್ಲೇ. ನಮ್ದು ಇಲ್ಲಿ 8 to 9 ಪೇರ್ ಇದೆ. ಇನ್ನ ಮಲ್ಲಿ ಅಣ್ಣ ಬಂದಿದ್ರಲ್ಲ, ಅವ್ರದ್ದೊಂದು 5 ಪೇರ್ ಏನೋ ಅವ್ರದ್ದು ಇತ್ತು. ಸೊ ಅವ್ರಿಗೆ 5 ಪೇರ್ಗೆ 10,000 ಚಾರ್ಜ್ ಆಗಿತ್ತಲ್ಲ. ಸೊ ಆ 10,000 ಗೆ ಡಿಸ್ಕೌಂಟ್ ಅಂದ್ಬಿಟ್ಟು ಸಾಕ್ಸ್ ನ ನಾವು ಪರ್ಚೇಸ್ ಮಾಡಿದ್ವಿ. ಸೊ ಇದನ್ನ ಡಿಸ್ಕೌಂಟ್ ಅಲ್ಲಿ ನಾವು ಪರ್ಚೇಸ್ ಮಾಡ್ಕೊಂಡಿದ್ದು. ಮತ್ತೆ ಇವ್ರದ್ದು 17K ಬಿಲ್ ಆಗಿತ್ತಲ್ಲ. ಸೊ ಇವ್ರ 17K ಬಿಲ್ ಅಲ್ಲಿ ಬನಿಯನ್ ಪರ್ಚೇಸ್ ಮಾಡಿದ್ವಿ. ಇದು ಬಂದು ಟೂ ಪೀಸಸ್ ಇರುತ್ತೆ, ಅಂದ್ರೆ ಒನ್ ಪೇರ್ ಇರುತ್ತೆ. ಆ ಒನ್ ಪೇರ್ಗೆ 400 rupees ಏನೋ, 479 rupees ಚಾರ್ಜ್ ಇದೆ. ಇದು 30% ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ರು, ಮೇ ಬಿ ಎಷ್ಟಿದೆ ಅಂತ ಗೊತ್ತಿಲ್ಲ. ನಾವು 17,000 ಪರ್ಚೇಸ್ ಮಾಡಿದ್ವಲ್ಲ, ಸೊ ಅದ್ರಲ್ಲಿ ಇದನ್ನ ಆಫರ್ ಮಾಡಿಸ್ಕೊಂಡು ನಾವು ತಗೊಂಡ್ ಬಂದಿದ್ದು. ನೋಡಿದ್ರಿ ಎಲ್ಲ ಹೇಗಿತ್ತು. ನನ್ಗಂತೂ ಫುಲ್ ಶಾಕ್. ಇಷ್ಟೊಂದ್ ಆಗೋಯ್ತಾ ಬಿಲ್ ಅಂತ ಅಂದ್ಬಿಟ್ಟು. ನಾನು ಅವಾಗ್ಲಿಂದ ಹೇಳ್ಕೊಂಡೇ ಬರ್ತಿದ್ದೆ, ನೋಡ್ಕೊಂಡ್ ಪರ್ಚೇಸ್ ಮಾಡಿ, ಕಾಸ್ಟ್ ಜಾಸ್ತಿ ಆಗ್ತಿದೆ ಅನ್ಸುತ್ತೆ, ಅದ್ ಚೆಕ್ ಮಾಡಿ ಅಂದ್ಬಿಟ್ಟು. ಲಾಸ್ಟ್ ಅಲ್ಲಿ ಯಾವಾಗ ಅವರು 17,000 ಚೇಂಜ್ ಹೇಳಿದ್ರು, ಅಂದಂಗ್ ಆಗೋಗಿತ್ತು ನಿಮ್ಗಂತೂ. ಬಟ್ ಏನು ಮಾಡಕ್ಕಾಗಲ್ಲ, ಇವಾಗ ಅವರು ಹೊರಗಡೆ ಆತರ ವರ್ಕ್ ಅಲ್ಲಿ ಇರ್ತಾರೆ, ಬಿಸಿ ಇರ್ತಾರೆ ಅಂತ ಅಂದಾಗ ಅವ್ರು ನೋಡ್ಕೊಳ್ಳೇಬೇಕಲ್ವಾ. ಆಲ್ಮೋಸ್ಟ್ ಅವ್ರದೆಲ್ಲ ಕ್ಲಾತ್ಸ್ ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು, ಯಾವಾಗ್ಲೂ ಯೂಸ್ ಮಾಡ್ತಾರಲ್ಲ. ಸೊ ಅದೆಲ್ಲ ಸ್ವಲ್ಪ ಹಳೇದಾಗಿತ್ತು. ಆಲ್ಮೋಸ್ಟ್ ಒಂದು 15-20 ಡೇಸ್ ಇಂದ ಹೇಳ್ತಾ ಇದ್ರು ಬಟ್ಟೆ ತಗೊಂಡ್ ಬರ್ಬೇಕು ಅಂತ ಹೇಳಿ. ನಿನ್ನೆ ನಾವು ಸುಮ್ನೆ ಜಸ್ಟ್ ವಿಶಾಲ್ ಮಾರ್ಟ್ ಹೋಗೋಣ ಅಂತ ಹೋಗಿದ್ದು, ಏನೋ ಪರ್ಚೇಸ್ ಮಾಡ್ಬೇಕಿತ್ತು, ಸ್ಲಿಪ್ಪರ್ ಏನೋ. ಸೊ ಅದಕ್ಕಂತ ಹೋಗಿದ್ದು. ಅಲ್ಲಿಂದ ಡೈರೆಕ್ಟ್ ನಾವು ಶಾಪ್ ಹತ್ರ ಹೋದ್ವಿ, ಅನ್ನಪೂರ್ಣೇಶ್ವರಿ ನಗರ. ಸೊ ಇದು ನಾನು ಲೊಕೇಶನ್ ಹೇಳ್ಬಿಡ್ತೀನಿ, ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ನಂಬರ್ 508 RHCS ಲೇಔಟ್, ಅನ್ನಪೂರ್ಣೇಶ್ವರಿ ನಗರ, ಸುಂಕದಕಟ್ಟೆ, ಬೆಂಗಳೂರು 91.
ಮೊಬೈಲ್ ನಂಬರ್ ಕೂಡ ಇದೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ, ಮ್ಯಾಜಿಕ್ ಬಾಯ್ 888 ಅಂತ ಹೇಳಿ. ನಾನು ಇದೆಲ್ಲ ಮೆನ್ಷನ್ ಮಾಡ್ತೀನಿ, ಯಾರಾದರೂ ಹೋಗೋರಿದ್ರೆ ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ನಾನು ಇದ್ರದ್ದು ಲೊಕೇಶನ್ದು ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಇದು ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಖಂಡಿತ ಹೋಗಿ ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ನೀವು ಅಲ್ಲಿ ಹೋದ್ರೆ ಕನ್ಫ್ಯೂಷನ್ನೇ ಇರೋದಿಲ್ಲ, ನಿಮಗೆ ಯಾವ ಥರ ಸೂಟ್ ಆಗುತ್ತೆ, ನಿಮಗೆ ಯಾವ ಥರ ಒಂದೇ ಒಂದು ಅವರು ನಾವು ಎಲ್ಲಾದರೂ ಪರ್ಚೇಸಿಂಗ್ ನಾವೇ ಹೋಗಿ ತೊಗೊಳ್ತೀವಿ ಅಂದಾಗ ನಾವು ಪ್ಯಾಟರ್ನ್ಸ್ನ ಅವ್ರ ಹತ್ರ ಕೇಳಿ ತೊಗೊಳ್ತೀವಿ. ಬಟ್ ಇವ್ರ ಹತ್ರ ಆ ಥರ ಅಲ್ಲ, ಅವರೇ ಸೆಲೆಕ್ಟ್ ಮಾಡಿ ಚಾಯ್ಸ್ ಮಾಡಿ ಈ ಥರದ್ದು ಯೂಸ್ ಮಾಡಿ, ಈ ಥರದ್ದು ಯೂಸ್ ಮಾಡಿ ಅಂತ ಹೇಳಿ ಅವರೇ ಆಪ್ಷನ್ಸ್ ಕೊಟ್ಟಾಗ ಒಂಥರ ಏನಪ್ಪ ಅಂತಂದರೆ ನಮಗೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ. ಯಾಕಂದರೆ ಬಟ್ಟೆ ಅಂಗಡಿಗಂತ ಹೋದಾಗ ತುಂಬ ಕಲೆಕ್ಷನ್ಸ್ನ ನೋಡಿದಾಗ ನಾವು ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಡ್ತೀವಲ್ಲ, ಸೊ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ನೋಡಿ, ನೀವು ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ ಹೋಗಿ ಪರ್ಚೇಸ್ ಮಾಡಿ ಆರಾಮಾಗಿ. ಥ್ಯಾಂಕ್ ಯು, ಬಾಯ್ ಬಾಯ್.